ಹಾಯ್ ನಮಸ್ತೆ ರೀ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದಾವಣಗೆರೆ ಜನತೆಗೆ ಒಂದು ಶುಭ ಸಮಾಚಾರ ಏನಪ್ಪ ಅಂತಂದರೆ, ಅದು ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಮ್ಯಾಂಗೋ ಫೆಸ್ಟಿವಲ್ ಅಂತ ಹೇಳಿ ಇಲ್ಲಿ ಇದೆ ನಮ್ಮ ದಾವಣಗೆರೆಯಲ್ಲಿ ಮೊದಲ ಬಾರಿಗೆ ಶ್ರೀ ಸಾಯಿ ಇವೆಂಟ್ಸ್ ಅವರು ಪ್ರೆಸೆಂಟ್ ಮಾಡಿರೋಂಥ ಲಕ್ಸುರಿ ಲೈಫ್ ಸ್ಟೈಲಲ್ಲಿ ಮ್ಯಾಂಗೋ ಫುಡ್ ಫೆಸ್ಟಿವಲ್ನ ಇಲ್ಲಿ ಅರೇಂಜ್ ಮಾಡ್ಯಾರ. ಎಲ್ಲಪ್ಪ ಅಂತಂದ್ರೆ ನಮ್ಮ ದಾವಣಗೆರೆಯ ಶಾಮನೂರು ರೋಡಲ್ಲಿ ಬರುವಂಥ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಈ ಒಂದು ಮ್ಯಾಂಗೋ ಫುಡ್ ಫೆಸ್ಟಿವಲ್ಲು ಮತ್ತು ಅದರ ಜೊತೆಗೇ ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್, ಬೃಹತ್ ಮಾರಾಟ ಮತ್ತು ಪ್ರದರ್ಶನ ಮೇಳ. ಈ ಒಂದು ಲಕ್ಸುರಿಯಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ನು ಕೇವಲ 3 ದಿನ ಮಾತ್ರ ನಮ್ಮ ದಾವಣಗೆರೆಯಲ್ಲಿ ಇರ್ತೈತಿ. ಯಾವಾಗಪ್ಪ ಅಂತಂದ್ರೆ ಇದೇ ಮೇ 29, 30 ಮತ್ತು 31ನೇ ತಾರೀಕು 3 ದಿನ ಅಷ್ಟೇ ಇಲ್ಲಿ ಇರ್ತದೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಆದಷ್ಟು ನಮ್ಮ ದಾವಣಗೆರೆ ಜನತೆ ಈ ಒಂದು ವಿಡಿಯೋ ನಿಮಗೆ ಈ 3 ದಿನದಲ್ಲಿ ಬಂದು ತಲುಪಿದರೆ ದಯಮಾಡಿ ಹೋಗಿ ನೀವು ನಿಮಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೇನಾದರೂ ಇಲ್ಲಿರೋ ಒಂದು ಐಟಮ್ ನಿಮಗೆ ಬೇಕಪ್ಪ ಅಂತಂದ್ರೆ, ಆಮೇಲೆ ನೀವು ಒಂದು ಮ್ಯಾಂಗೋ ಫುಡ್ ಫೆಸ್ಟಿವಲ್ನ ನೀವು ಟೇಸ್ಟ್ ಮಾಡಬೇಕಪ್ಪ ಅಂತಂದ್ರೆ ಹೋಗಿ ವಿಸಿಟ್ ಮಾಡಿರಿ. ಆಮೇಲೆ ಇಲ್ಲಿ ಎಂಟ್ರಿ ಫ್ರೀ ಇರ್ತೈತಿ. ಟೈಮಿಂಗ್ಸ್ ಬಂದು ಬೆಳಗ್ಗೆ 10 o'clock ನೈಟ್ 10 o'clock ತನಕ ಇಲ್ಲಿ ಓಪನ್ ಇರ್ತೈತಿ. ಆದಷ್ಟು ಬೇಗ ವಿಡಿಯೋ ನೋಡಿದವರು ಬಂದು ವಿಸಿಟ್ ಮಾಡಿರಿ. ಈ ಹಣ್ಣುಗಳಲ್ಲೇ ಕಿಂಗ್ ಅಂತಂದ್ರೆ ಅದು ಮಾವಿನ ಹಣ್ಣು. ಹಣ್ಣುಗಳ ರಾಜ ಅಂದರೆ ಮಾವಿನ ಹಣ್ಣು ಅಂತಲೇ ಹೇಳ್ತಾರೆ. ಇಂಥ ಒಂದು ಹಣ್ಣು ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದು ಬೇರೆ ಸೀಸನ್ ಈಗ. ಈ ಕಾರಣಕ್ಕೋಸ್ಕರ ಪ್ರತಿಯೊಂದು ಇಲ್ಲಿ ಒಂದು ಸ್ವೀಟ್ಸು, ಆಮೇಲೆ ಮ್ಯಾಂಗೋ ಬಜ್ಜಿ, ಮ್ಯಾಂಗೋ ಹೋಳಿಗೆ, ಇನ್ನು ವೆರೈಟೀಸ್ ಆಫ್ ಫುಡ್ನ ಇಲ್ಲಿ ಮ್ಯಾಂಗೋಯಿಂದನೇ ಇಲ್ಲಿ ಮಾಡಿದರು. ನಿಜವಾಗ್ಲೂ ನಾವು ಟೇಸ್ಟ್ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಹಲ್ವಾಗಳು, ಆಮೇಲೆ ಒಂದು 4-5 ಥರದ್ದು ಸ್ವೀಟ್ಸ್ಗಳನ್ನು, ಕೋವಾ, ಅದೆಲ್ಲ ಒಂದು ಈ ಮ್ಯಾಂಗೋಯಿಂದನ ಫ್ಲೇವರಿಂದನ ಮಾಡಿದರು. ನಿಜವಾಗ್ಲೂ ಅದಂತೂ ಭಾಳ ಟೇಸ್ಟಿಯಾಗಿತ್ತು. ಎಷ್ಟು ಜಾತಿಯ ಮಾವಿನ ಹಣ್ಣುಗಳು ಅದಾವೋ ಅಷ್ಟೆಲ್ಲ ಒಂದು ವೆರೈಟೀಸ್ ಆಫ್ ಮ್ಯಾಂಗೋ ಹಣ್ಣುಗಳು ಇವೆಲ್ಲವೂ ಇಲ್ಲಿ ಬಂದಿದ್ವು. ಆಮೇಲೆ ಟೇಸ್ಟಿಗೆ ಸುತ್ತಿಗೂ ಎಲ್ಲರಿಗೂ ಒಂದು ಪೀಸ್ ಎಲ್ಲ ಕೊಡ್ತಾ ಹೋಗ್ತಾಯಿದ್ರು. ಭಾಳ ಚೆನ್ನಾಗಿತ್ತು ಹಣ್ಣುಗಳು ಮಾತ್ರ. ನಾವು ಒಂದು ಹಣ್ಣು, ಅದು ಜೀರಿಗೆ ಹಣ್ಣು, ಯಾವುದೋ ಸಕ್ಕರೆ ಹಣ್ಣು, ಮಾವಿನ ಹಣ್ಣು ಅಂತ ಹೇಳಿದ್ರು, ಅದನ್ನೊಂದು ಟೇಸ್ಟಿಗೆ ಕೊಟ್ಟರು. ಭಾಳ ಅಂದರೆ ಸಕ್ಕರೆಗಿಂತನೂ ಸಕ್ಕರೆ ಅಷ್ಟು ಸ್ವೀಟಾಗಿತ್ತು. ಆ ಒಂದು ಹಣ್ಣು ನಾವು ರಿಟರ್ನ್ ಬರ್ಬೇಕಾದ್ರೆ ಒಂದು 2-3 kg ನಾವು ತಗೊಂಡು ಬಂದ್ವಿ. ಅಷ್ಟು ಚೆನ್ನಾಗಿತ್ತು. ಮತ್ತು ನಮಗೆ ಈ ಥರದ ಹಣ್ಣು ಸಿಗ್ತದೋ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ರಿಟರ್ನ್ ಬರ್ಬೇಕಾದಾಗ ತಗೊಂಡು ಬಂದ್ಬಿಟ್ವಿ. ಅಷ್ಟು ಚೆನ್ನಾಗಿತ್ತು. ಆಮೇಲೆ ನೀವು ಇಲ್ಲಿ ಒಂದು ಫುಡ್ನ ಟೇಸ್ಟ್ ಮಾಡ್ತಾ ಒಳಗಡೆ ಒಂದು ಎಕ್ಸಿಬಿಷನ್ನ ನೀವು ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿರ್ತೈತಿ. ಹೊರಗಡೆ ಅಷ್ಟೇ ಅಲ್ದೇ ಒಳಗಡೆ ಸಮುದಾಯ ಭವನದ ಒಳಗಡೆನೂ ಸತಿಗೂ ಎಂಟ್ರೆನ್ಸಿಗೆ ಈ ಒಂದು ಸ್ವೀಟ್ಸ್ನ ಇಟ್ಟಿದ್ದರು, ಮ್ಯಾಂಗೋಯಿಂದ ಮಾಡಿರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮಾಡಿರೋವಂಥ ಪ್ರತಿಯೊಂದು, ನಾನು ತೋರಿಸ್ತಾ ಇರೋವಂಥ ಪ್ರತಿಯೊಂದು ಸ್ವೀಟ್ ಐಟಮ್ಮು, ಹಲ್ವಾ, ಆಮೇಲೆ ಕೋವಾದಿಂದ ಮಾಡಿರೋವಂಥದ್ದು, ಜೆಲ್ಲಿ, ಇವೆಲ್ಲವೂ ಮ್ಯಾಂಗೋಯಿಂದನೇ ಮಾಡಿರೋದಂತೆ. ನೀವು ನೋಡ್ತಾ ಇರ್ಬೋದು. ಇವತ್ತೇ ಇನ್ನೂ ಸ್ಟಾರ್ಟ್ ಆಗಿರೋದು ಇದು. ಎಷ್ಟೆಲ್ಲ ಫುಲ್ಲು ಬರೀ ಟೇಸ್ಟಿಗೆ ಇಷ್ಟೊಂದು ಖಾಲಿ ಆಗೈತಿ. ನಾನು ಟೇಸ್ಟ್ ಮಾಡಿ ನೋಡಿದೆ, ಭಾಳ ಚೆನ್ನಾಗಿತ್ತು. ನಿಮಗೇನಾದರೂ ನೋಡ್ತಾ ಇದೆಲ್ಲ ಒಂದು ಸ್ವೀಟ್ಸನ್ನು ನೋಡ್ತಾ ನಿಮಗೇನಾದರೂ ಇಷ್ಟ ಆದರೆ, ತಿನ್ನಬೇಕು ಅಂತ ಅನಿಸಿದ್ರೆ ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಟೇಸ್ಟ್ ಮಾಡ್ಬೋದು. ಈಗ ನಾವು ಯಾವಾಗ ಬೇಕಾದರೂ ನಾವು ಸ್ವೀಟ್ಸ್ನ, ಯಾವ ಥರದ್ದು ಸ್ವೀಟ್ಸ್ನಾದರೂ ನಾವು ಯಾವಾಗ ಬೇಕಾದರೂ ತಿನ್ಬೋದು. ಆದರೆ ಈಗ ಎಸ್ಪೆಷಲಿ ಈಗ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಒಂದೇ ಥರದ್ದು ಈ ಮ್ಯಾಂಗೋ ಹಣ್ಣಿಂದನೇ, ಆಮೇಲೆ ಹಲಸಿನ ಹಣ್ಣಿಂದ ಬೇರೆ ಬೇರೆ ವೆರೈಟೀಸ್ ಆಫ್ ಈ ಸ್ವೀಟ್ಸು, ಆಮೇಲೆ ಖಾರ ಐಟಮ್ಸ್, ಇದನ್ನೆಲ್ಲ ಮಾಡೋ ಅಂಥದ್ದು ಎಲ್ಲ ಕಡೆಯೂ ಸಿಗಲ್ಲ. ಆದರೆ ಈ ರೀತಿ ಇದ್ದಲ್ಲೇ ನಾವು ತಗೊಂಡು ಟೇಸ್ಟ್ ಮಾಡಬೇಕು. ಆಮೇಲೆ ಇದಲ್ದೇ ಮಕ್ಕಳಿಗೋಸ್ಕರ ಆಟಾಡೋದಕ್ಕೋಸ್ಕರ ಅಲ್ಲಿ ಆಟಾಡೋದನ್ನು ಸ್ವಲ್ಪ ಬೈಕ್ಸು, ಆಮೇಲೆ ಕಾರ್ಸ್ ಅದೆಲ್ಲ ಇಟ್ಟಿದ್ರು. ನಾವು ಇಷ್ಟು ದಿನ ನಾವು ಕೇಳಿರೋದಕ್ಕಿಂತನೂ ವೆರೈಟೀಸ್ ಆಫ್ ಮ್ಯಾಂಗೋಸ್, ಹಣ್ಣುಗಳನ್ನು, ಹೆಸರುಗಳನ್ನು ನಾವು ಕೇಳೇ ಇಲ್ಲ ಇಷ್ಟು ದಿನ. ಅದು ಅಂತಂಥ ವೆರೈಟೀಸ್ ಆಫ್ ಮ್ಯಾಂಗೋ ಹಣ್ಣುಗಳು ಇಲ್ಲೆಲ್ಲ ಬಂದಿದ್ವು.
ಇವನ್ನೆಲ್ಲ ಕೇಳಿಬಿಟ್ರಪ್ಪ ಇಷ್ಟು ಥರದ್ದು ಹಣ್ಣಿಂದು ಇಷ್ಟು ವೆರೈಟೀಸ್ ಐತಾ ಮಾವಿನ ಹಣ್ಣಲ್ಲಿ ಅಂತ ಅನ್ಕೋಬೋದು. ಅಷ್ಟೊಂದು ವೆರೈಟೀಸ್ ಇತ್ತು. ಟೇಸ್ಟ್ ಮಾಡಿ ನೋಡಿದ್ವಿ, ಭಾಳ ಚೆನ್ನಾಗಿತ್ತು. ಅದೇ ಹಣ್ಣನ್ನು ನಾವು ರಿಟರ್ನ್ ಬರುವಾಗ ತಗೊಂಡು ಬಂದಿದ್ದು. ಆಮೇಲೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಇಲ್ಲಿ ಈ ಜ್ಯುವೆಲರ್ಸು, ಇಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಶ್ರೀ ಸಾಯಿ ಈವೆಂಟ್ಸ್ ಅವ್ರದ್ದು ಅಂತಂದರೆ ಪ್ರತಿ ವರ್ಷವೂ ಮಾಡೋ ಥರನೇ ಇಲ್ಲಿ ಹೋದ ವರ್ಷ ಅವರೇ ಮೇಳ ಮಾಡಿದರು. ಇಲ್ಲಿ ಈ ವರ್ಷ ಮ್ಯಾಂಗೋ ಫುಡ್ ಫೆಸ್ಟಿವಲ್ನ ಅವರು ಮಾಡ್ತಾ ಇದ್ದಾರೆ. ಶ್ರೀ ಸಾಯಿ ಈವೆಂಟ್ಸ್ ಅವರು ಏನಪ್ಪ ಅಂತಂದರೆ ಈ ಮಹಿಳಾ ಉದ್ದಿಮೆದಾರರು ಅಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಅವರೇ ಒಂದು ಓನ್ ಬಿಸ್ನೆಸ್ನ ನಡೆಸ್ತಿರ್ತಾರಲ್ಲ ಅಂಥವ್ರಿಗೋಸ್ಕರ ಇಲ್ಲಿ ಒಂದು ಅವಕಾಶ ಕಲ್ಪಿಸ್ಕೊಡೋದಕ್ಕೋಸ್ಕರ ಅವರಿಗೆ ಒಂದು ಎಕ್ಸಿಬಿಷನ್ನು ಮತ್ತು ಮಾರಾಟನ ಇಲ್ಲಿ ಇದನ್ನು ಮಾಡಿದರು. ಇವರಲ್ಲಿ ಇಲ್ಲೆಲ್ಲ ಈ ಒಂದು ಎಕ್ಸಿಬಿಷನ್ನಲ್ಲಿ ಸೀರೆಗಳು, ಕುರ್ತಾಗಳು ಮತ್ತು ಜ್ಯುವೆಲ್ಸು, ಬೆಡ್ಶೀಟ್ಸು, ಹ್ಯಾಂಡ್ ಬ್ಯಾಗ್ಸು, ರೆಡಿಮೇಡ್ ಬ್ಲೌಸ್ಗಳು, ಆಮೇಲೆ ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ಸಸ್ಯಗಳು, ಮೆಹಂದಿ, ವಿಶೇಷ ತಿಂಡಿ ತಿನಿಸುಗಳು ಮತ್ತು ಸ್ಯಾರೀಸು, ಇನ್ನು ವೆರೈಟೀಸ್ ಆಫ್, ಆಮೇಲೆ ಈ ಚನ್ನಪಟ್ಟಣದ ಗೊಂಬೆಗಳು, ಈ 999ಗೆ 3 ಕುರ್ತಾಗಳು, ಆಮೇಲೆ 999ಗೆ 3 ಪ್ಯಾಂಟ್ ಪ್ಲಾಜಾಗಳು, 500 ರುಪೀಸಿಗೆ 2 ಪ್ಲಾಜೋ ಈ ರೀತಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಒಂಥರ ಟ್ರೆಡಿಷನಲ್ ಆದಂಥ ಡ್ರೆಸ್ಗಳು, ಒಂದು ಸ್ಯಾರಿ ತಗೊಂಡ್ರೆ ಮತ್ತೊಂದು ಸ್ಯಾರಿ ಫ್ರೀ, ಈ ರೀತಿಯಾದಂಥ ಒಂಥರ ಎಕ್ಸಿಬಿಷನ್ ಭಾಳ ಚೆನ್ನಾಗಿತ್ತು. ನೀವು ನೋಡ್ತಾ ಹೋಗ್ರಿ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೇನೆ ವಿಡಿಯೋನ. ನಿಮಗೇನಾದರೂ ಈ ಒಂದು ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆತಪ್ಪ ಅಂತಂದ್ರೆ ಅದ್ರ ಬಗ್ಗೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಹೆಂಗಿತ್ತು ಅಂತ ಹೇಳಿ. ಇನ್ನೂ ಯಾರಾದರೂ ನನ್ನ ಈ ಒಂದು ವಿಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದನ ನನ್ನ ಚಾನಲ್ನ ಇನ್ನೂ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಪ್ರತಿಯೊಂದು ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಈ ಕಡೆ ಬಾ. ಕಾಡೆ ಬೇಕಾ? ಕಾಡೆ ಬೇಕಾ?